ನಮಸ್ತೆ ಸ್ನೇಹಿತರೆ, ಒಂದೇ ಒಂದು ಮಾವಿನ ಹಣ್ಣು ಇದ್ದರೆ ಸಾಕು, ಈ ರೀತಿ ಸೂಪರ್ ಟೇಸ್ಟಿಯಾದ ಮ್ಯಾಂಗೋ ಶಾವಿಗೆ ಖೀರನ್ನ ಮಾಡ್ಬೋದು. ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಸಖತ್ತಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಕಲುಂಜಿ ಅಂತ ಸೇರಿಸ್ಕೊತಾ ಇದ್ದೀನಿ. ಕಲುಂಜಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಖೀರ್ಗಳಿಗೆಲ್ಲ. ಇದನ್ನು ಫ್ರೈ ಮಾಡಿಟ್ಕೊಂಡು ಅದೇ ಪಾತ್ರೆಗೆ ಶಾವಿಗೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನಾನು ಸಣ್ಣ ಶಾವಿಗೆನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಈ ಶಾವಿಗೆ ಬೇಯೋಷ್ಟು ಮಾತ್ರ ಹಾಲನ್ನು ಹಾಕಿ, ಇದಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಮಾತ್ರ ಸಕ್ಕರೆನ ಹಾಕಿ ನಾನಿಲ್ಲಿ ಬೇಯಿಸ್ಕೊಂಡು, ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಫ್ರಿಡ್ಜ್ನಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಡ್ತೀನಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತಾ ಇದ್ದೀನೋ ನೀವು ಅದೇ ರೀತಿ ಮಾಡಿಕೊಂಡ್ರೆ ನಿಮಗೆ ಮ್ಯಾಂಗೋ ಶಾವಿಗೆ ಖೀರ್ ಸಖತ್ತಾಗಿರುತ್ತೆ. ತಿನ್ನೋದಕ್ಕೆ ಡೆಸರ್ಟ್ ಅಂತಲೇ ಹೇಳ್ಬೋದು, ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಊಟ ಮಾಡಿದ ಮೇಲೆ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿದ್ರೆ ಇದನ್ನು ಟ್ರೈ ಮಾಡಿ, ನಿಮಗೆ ಪಕ್ಕಾ ಇಷ್ಟ ಆಗೇ ಆಗುತ್ತೆ. ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವಾಗ ಇದನ್ನು ಫ್ರಿಡ್ಜ್ನಲ್ಲಿಡೋಣ 1 ಅವರು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನಾನು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಮ್ಯಾಂಗೋ ಏನಾದರೂ ಸ್ವೀಟ್ ಜಾಸ್ತಿ ಇದ್ದರೆ ಕಡಿಮೆ ಹಾಕೋಬೋದು ಸಕ್ಕರೆನ, ಇಲ್ಲಾಂದರೆ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೋಬೋದು. ನಾನಿಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕಿ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟಪಡ್ತಾರೆ. ಇವಾಗ ನೋಡಿ, ಇದು ಫ್ರಿಡ್ಜ್ನಲ್ಲಿ ಇಟ್ಟಿನಲ್ಲ, ತೆಗ್ದಿದ್ದೀನಿ. ತುಂಬ ಕೋಲ್ಡ್ ಆಗಿದೆ. ಇದಕ್ಕೆ ನಾವೀಗ ಮ್ಯಾಂಗೋ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಆಗಲ್ಲ. ಅದು ತಿಂದ್ರೇ ಗೊತ್ತಾಗೋದು ಆ ರುಚಿ, ಅಷ್ಟು ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾದ ಮ್ಯಾಂಗೋ ಶಾವಿಗೆ ಖೀರ್ ರೆಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರಾದರೂ ಮನೆಗೆ ರಿಲೇಟಿವ್ ಬರ್ತಾ ಇದ್ದಾರಾ, ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಡೌಟೇ ಬೇಡ. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ರೆಸಿಪಿಯೊಂದಿಗೆ. ನಮಸ್ಕಾರ.